ಹಾಯ್ ವೆಲ್ಕಮ್ ಟು ಆಲ್. ಈ ದಿನ ನಾವು 8ನೇ ತರಗತಿಯ ಗಣಿತ ಪುಸ್ತಕದ 2ನೇ ಅಧ್ಯಾಯವಾದ ಘಾತಾಂಕಗಳು ಆಯಿತಾ, ಘಾತಾಂಕಗಳು ಪಾಠದ ವಿವರವನ್ನು ನೋಡೋಣ. ಇಲ್ಲಿ ಪಾಠ ಯಾವುದು? ಘಾತಾಂಕಗಳ ಆಟ ಅಂತ ಇದೆ. ಏನು ಘಾತಾಂಕ ಅಂದರೆ ಯಾವ ರೀತಿ ನಾವು ಘಾತಾಂಕಗಳನ್ನು ಬರಿಬೇಕು? ಇಂಪಾರ್ಟೆಂಟ್ ಈ ಪಾಠದಲ್ಲಿ ಬರುವಂಥದ್ದೇನು? ಘಾತಾಂಕಗಳು, ಘಾತಾಂಕದ ನಿಯಮಗಳು, ಅದೇ ರೀತಿಯಲ್ಲಿ ಘಾತಾಂಕವನ್ನು ಯಾವ ರೂಪದಲ್ಲಿ ಬರೆಯುವಂಥದ್ದು, ಅವಿಭಾಜ್ಯ ಅಪವರ್ತನದ ಮೂಲಕ ಘಾತಾಂಕಗಳನ್ನು ಹೇಗೆ ಕಂಡುಹಿಡಿಯುವಂಥದ್ದು, ಮತ್ತು ವೈಜ್ಞಾನಿಕ ಸಂಕೇತದಲ್ಲಿ ಹೇಗೆ ನಾವು ಘಾತಾಂಕಗಳನ್ನು ಬರೆಯುವಂಥದ್ದು ಅನ್ನೋದನ್ನು ನಾವು ಈ ಪಾಠದಲ್ಲಿ ತಿಳಿದುಕೊಳ್ತಾ ಹೋಗ್ತೀವಿ. ಇಲ್ಲಿ ನಿಮಗೆ ಚಿಕ್ಕ ಚಿಕ್ಕ ಆ್ಯಕ್ಟಿವಿಟೀಸ್ಗಳನ್ನೆಲ್ಲ ನೀಡಿದ್ದಾರೆ. ಅದನ್ನೆಲ್ಲ ನಾವು ನೋಡ್ತಾ ಹೋದಂಗೆ ಘಾತಾಂಕ ಅಂದರೆ ಏನು ಘಾತಾಂಕ ಅಂದರೆ ಯಾವ ರೀತಿ ಹೇಳ್ತೀವಿ? ಒಂದು ಸಣ್ಣ ಸ್ಮಾಲ್ ಒಂದು ಎಕ್ಸಾಂಪಲನ್ನು ನೋಡೋಣ. ಇಲ್ಲಿ ನೋಡಿ, ನಾನು 2 × 2 × 2 × 2 × 2 ಎಷ್ಟು ಬಾರಿ ಬರೆದಿದ್ದೇನೆ? 1 2 3 4 5 ಬಾರಿ ಬರೆದಿದ್ದೇನೆ. ಓಕೆನಾ? ಅದೇ ರೀತಿ ಇನ್ನೊಂದು ಯಾವುದಾದ್ರು ಒಂದು ಚರಾಕ್ಷರವನ್ನು ಬರೆಯೋಣ. ಎಷ್ಟು ಸರಿ ಬರೆದೆ? 3 ಸರಿ ಬರೆದೆ. ಅದೇ ರೀತಿ ಈ ರೀತಿ ಬರೆಯೋಣ. ಆಯಿತಾ? ಇದನ್ನು ನಾವು ಸಂಕ್ಷಿಪ್ತವಾಗಿ ಹೇಗೆ ಬರಿಬಹುದು? 2 ಎಷ್ಟು ಬಾರಿ ಬರೆದಿದ್ದೇನೆ ನಾನು? 1 2 3 4 5 ಬಾರಿ ಬರೆದಿದ್ದೇನೆ. ಸೊ ಏನಂತ ಬರಿಬೋದು? 2ರ ಘಾತ 5 ಏನಂತ ಬರಿಬೋದು ನಾನು? 2ರ ಘಾತ 5. n ಅನ್ನೋದನ್ನು ಎಷ್ಟು ಸಾರಿ ಬರೆದಿದ್ದೇನೆ? 3 ಸಾರಿ ಬರೆದಿದ್ದೇನೆ. ಸೊ n ಘಾತ 3. ಇಲ್ಲಿ ಏನು ಎಷ್ಟು ಸಾರಿ ಬರೆದಿದ್ದೇನೆ? a ಘಾತ 2. ಆಯಿತಾ? ಈ ರೀತಿಯಲ್ಲಿ ಬರಿತೀವಿ. ಅಂದರೆ ಇಲ್ಲಿ ನಾನು ಎಷ್ಟು ಬಾರಿ ಬರೆದಿದ್ದೇನೆ ಅನ್ನೋದ್ರ ಮೇಲೆ ಬರಿತೇನೆ. ಹಾಗಾದರೆ ಏನು ಘಾತಾಂಕ ಅಂದರೆ ಏನು ಅಂದರೆ, ಇಲ್ಲಿ ನೋಡಿ 2 5 ಬಾರಿ ಇದೆ ಅಂತ ಬರುತ್ತೆ. ಸೊ ಈ 2ನ್ನು ನಾನು ಆಧಾರ ಸಂಖ್ಯೆ ಅಂತ ಹೇಳಿ ಕರಿತೀನಿ. 5ನ್ನು ನಾವು ಘಾತಾಂಕ ರೂಪ ಅಥವಾ ಘಾತೀಯ ರೂಪ, ಘಾತಾಂಕ ಅಂತ ಹೇಳಿ ಕರಿಬೋದು. ಅಂದರೆ 2 5 ಬಾರಿ ಬರೆದಿದ್ದೇನೆ ಅಂತ. ಇಲ್ಲಿ ನೋಡಿರಿ, ಇನ್ನೊಂದು ಎಕ್ಸಾಂಪಲನ್ನು ಕೊಡ್ತೀನಿ. 4 + 4 + 4 ಅಂತ ಇದೆ. ಇದು ಸಂಕಲನದಲ್ಲಿ ಬರೆದಿದ್ದೇನೆ. ಸೊ ಇದನ್ನು ನಾವು ಗುಣಾಕಾರ ರೂಪದಲ್ಲಿ ಬರೆಯೋದಾದರೆ ಸಂಕಲನದ ಪರಿವರ್ತನೆಯ ಗುಣವೇ ಗುಣಾಕಾರ ಅಂತ ಹೇಳ್ತೀವಿ. ಅಂದರೆ 4 ಇಲ್ಲಿ ಎಷ್ಟು ಬಾರಿ ಇದೆ? 3 ಬಾರಿ ಇದೆ. ಇಂಟು 4. 3 ಎಷ್ಟು ಬಾರಿ ಇದೆ? 4 ಬಾರಿ ಇದೆ. ಏನಂತ ಬರೆದೆ ನಾನು? 3 4 ಎಷ್ಟು ಬಂತು? 12. ಹೌದಾ? ಸಂಕಲನದ ಇನ್ನೊಂದು ರೂಪವೇನಂತ ಕರಿತೀವಿ ನಾವು? ಗುಣಾಕಾರ. ಅದೇ ರೀತಿ ಈ 4ನ್ನು ನಾನು 3 ಸಾರಿ ಗುಣಿಸಿ ಬರೆದಿದ್ದೇನೆ. ಇಲ್ಲಿ ಚಿಹ್ನೆ ನೋಡ್ತಾ ಇರ್ಬೋದು. ಇಲ್ಲಿ ಪ್ಲಸ್ ಚಿಹ್ನೆ ಹಾಕಿದೆ, ಇಲ್ಲಿ ಇಂಟು ಚಿಹ್ನೆ ಹಾಕಿದೆ. ಅಂದರೆ 4 ಎಷ್ಟು ಬಾರಿ ಬರೆದಿದ್ದೇನೆ ಅಂತ ಅರ್ಥ? 3 ಬಾರಿ. ನೋಡಿರಿ, ಘಾತಾಂಕಕ್ಕೂ ಇದಕ್ಕೂ ವ್ಯತ್ಯಾಸ. ನೆಕ್ಸ್ಟ್ ನಿಮಗೆ ಬರುತ್ತೆ ರೇಖೀಯವಾಗಿ ಹೇಗೆ ವ್ಯತ್ಯಾಸ ಆಗುತ್ತೆ, ಘಾತೀಯ ರೂಪದಲ್ಲಿ ಹೇಗೆ ವ್ಯತ್ಯಾಸ ಉಂಟಾಗುತ್ತೆ ಅಂತ. ಇಲ್ಲಿ 4 3 ಬಾರಿ ಇದೆ. 4 × 3 12 ಅಂತ ಬರುತ್ತೆ. ಇಲ್ಲಿ 4ನ್ನು 3 ಬಾರಿ ಗುಣಿಸಿದ್ದೇನೆ. ಹಾಗಾದರೆ ಉತ್ತರ ಎಷ್ಟು ಬರುತ್ತೆ? 4 4 16. 16 × 4 ಎಷ್ಟಾಗುತ್ತೆ? ಎಷ್ಟಾಯಿತು? 64 ಆಯಿತು. ಸೊ ಏನಂತ ಬರುತ್ತೆ? 64. ಈ ರೀತಿಯಲ್ಲಿ ಘಾತಾಂಕ ರೂಪದಲ್ಲಿ ಯಾವುದೇ ಒಂದು ಸಂಖ್ಯೆಯನ್ನು ನಾವು ಎಷ್ಟು ಬಾರಿ ಬರಿತೀವಿ ಅನ್ನೋದನ್ನು ನಾವು ಘಾತಾಂಕ ರೂಪದಲ್ಲಿ ಸಂಕ್ಷಿಪ್ತವಾಗಿ ವ್ಯಕ್ತಪಡಿಸ್ತೀವಿ. ಇದನ್ನು ನಾವು ಆಧಾರ ಸಂಖ್ಯೆ ಅಂತ ಕರಿತೀವಿ. ಇದನ್ನು ನಾವು ಘಾತಾಂಕ ಅಂತ ಕರಿತೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ಹೌದಾ? ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲೇನು ಕೊಟ್ಟಿದ್ದಾರೆ? 32,400 ಅವಿಭಾಜ್ಯ ಅಪವರ್ತನ ಮೂಲಕ ಘಾತಾಂಕ ರೂಪದಲ್ಲಿ. ನೀವು ನೋಡಿರ್ಬೋದು ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಏನು? ಈಗ ಅವಿಭಾಜ್ಯ ಸಂಖ್ಯೆಗಳು ಅಂದರೆ 2 ಅಪವರ್ತನವನ್ನು ಹೊಂದಿರಬೇಕು ಅಂಥವು ನಾವು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಇದು 1 ಮತ್ತು 2, 3ಕ್ಕೂ ಅಷ್ಟೇ 2 ಅಪವರ್ತನ ಇದೆ. ಅದೇ ರೀತಿ 4ಕ್ಕೆ
1 2 4 3 ಅಪವರ್ತನ ಬಂತು. ಹಾಗಾಗಿ ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಹಾಗಾದರೆ ಅವಿಭಾಜ್ಯ ಸಂಖ್ಯೆಗಳು ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2 3 5 7 11 ಈ ರೀತಿಯಲ್ಲಿ ನಮಗೆ ಅವಿಭಾಜ್ಯ ಸಂಖ್ಯೆಗಳು ಬರ್ತವೆ. ಇಲ್ಲೇನು ಕೊಟ್ಟಿದ್ದಾರೆ, ಅವಿಭಾಜ್ಯ ಸಂಖ್ಯೆಗಳ ಮೂಲಕ ಅಪವರ್ತನ ಮಾಡ್ಕೊಂಡು ಹೋಗಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಇದು ಅಪವರ್ತಿಸುವಿಕೆ ವಿಧಾನದಿಂದ ಮಾಡ್ಕೊಂಡು ಹೋದಾಗ ನಮಗೆ ಯಾವ ರೀತಿ ಸಿಗುತ್ತೆ. 2ರಿಂದ ಎಷ್ಟು ಬಾರಿ ಭಾಗಿಸ್ಕೊಳ್ತಾ ಹೋಗಿದ್ದಾರೆ, 2ನ್ನು 4 ಬಾರಿ, ಹೌದಾ. ಅದೇ ರೀತಿಯಲ್ಲಿ 5ನ್ನು 2 ಬಾರಿ, 3ನ್ನು ಎಷ್ಟು ಬಾರಿ ಮಾಡಿದ್ದಾರೆ, 4 ಬಾರಿ. ಇಲ್ಲಿ ಬರ್ದಿದ್ದಾರೆ ನೋಡ್ರಿ, 2ರ ಘಾತ 4. ನಾವು ಹೇಗೆ ಓದಬೇಕಾಗತ್ತೆ, 2ರ ಘಾತ 4, 5ರ ಘಾತ 2, 3ರ ಘಾತ 4 ಅಂತ ಓದಬೇಕಾಗತ್ತೆ. ಓಕೆನಾ. ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ಕೆಳಗಿನವುಗಳಲ್ಲಿ ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾರೆ. ಘಾತಾಂಕ ರೂಪದಲ್ಲಿ ಅಂದರೆ ಇಲ್ಲಿ 6 ಎಷ್ಟು ಬಾರಿ ಇದೆ, 4 ಬಾರಿ ಇದೆ. ಇಲ್ಲಿ ನಾವು 6ರ ಘಾತ 4. ನೆಕ್ಸ್ಟ್ ನೋಡ್ರಿ, ಈಗ y ಎಷ್ಟು ಬಾರಿ ಇದೆ, 2 ಬಾರಿ ಇದೆ. y ಘಾತ 2 ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು b 4 ಬಾರಿ ಇದೆ, ಹಾಗಾಗಿ b ಘಾತ 4. ಇಲ್ಲಿ ಚರಾಕ್ಷರನಾದರೂ ಕೊಟ್ಟಿರ್ಬೋದು ಅಥವಾ ಸಂಖ್ಯೆನಾದರೂ ಕೊಟ್ಟಿರ್ಬೋದು. ಘಾತಾಂಕ ರೂಪ ಅಂದರೆ ಏನು, ಯಾವುದೇ ಒಂದು ಸಂಖ್ಯೆ ಅಥವಾ ಚರಾಕ್ಷರ ಎಷ್ಟು ಬಾರಿ ನಾವು ಬರೆದಿದ್ದೀವಿ, ಎಷ್ಟು ಬಾರಿ ನಾವು ಗುಣಿಸ್ಕೊಳ್ತಾ ಹೋಗಿದ್ದೀವಿ. ಈಗ ನೋಡ್ರಿ, ಒಂದು ಆ್ಯಕ್ಟಿವಿಟಿ ನೀವು ನೋಡಿರ್ಬೋದು. ಅಂದರೆ ಈಗ ಒಂದು ಹಾಳೆ, ಒಂದು ಸಣ್ಣ ಒಂದು ಸ್ಕ್ವೇರ್ ಶೇಪಿನ ಹಾಳೆ ತಗೊಳ್ಳಿ. ಆ ಹಾಳೆಯನ್ನು ಎಷ್ಟು ಬಾರಿ ಮಡಚ್ಲಿಕ್ಕೆ ಸಾಧ್ಯ, ಎಷ್ಟು ಸಣ್ಣದಾಗಿ ನಾವು ಮಡಚ್ಲಿಕ್ಕೆ ಸಾಧ್ಯ. ಅಂದರೆ ಅದನ್ನು 1 ಬಾರಿ 2 ಬಾರಿ 3 ಬಾರಿ ಅಂದರೆ ಅದನ್ನು ಮಲ್ಟಿಪಲ್ಸ್ ಆಗ್ತಾ ಹೋಗ್ತವೆ. ಓಕೆನಾ. ಇಲ್ಲಿ 2ರ ಘಾತ 2, ಎ ಘಾತ ಇಲ್ಲೇನಿದೆ 2 ಬರ್ತಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು 5ರ ಘಾತ 2 ಇಂಟು 7ರ ಘಾತ 3. ಇಲ್ಲಿ ನೋಡ್ರಿ ಎ ಎಷ್ಟು ಬಾರಿ ಇದೆ, 3 ಬಾರಿ ಇದೆ. ಎ ಘಾತ 3 ಇಂಟು ಸಿ ಎಷ್ಟು ಬಾರಿ ಇದೆ, 4 ಬಾರಿ ಇದೆ. ಸಿ ಘಾತ 4 ಇಂಟು ಡಿ ಎಷ್ಟು ಬಾರಿ ಇದೆ, 1 ಬಾರಿ ಇದೆ. ಡಿ ಘಾತ 1 ಅಂತ ಬರುತ್ತೆ. ನೆಕ್ಸ್ಟು ಏನಿದೆ ನಿಮಗೆ, ಪ್ರತಿಯೊಂದು ಅವುಗಳ ಅವಿಭಾಜ್ಯ ಅಪವರ್ತನಗಳ ಘಾತಾಂಕ ಗುಣಲಬ್ಧ ಘಾತೀಯವಾಗಿ ವ್ಯಕ್ತಪಡಿಸಿ ಅಂತ ಇದೆ. ಹೌದಾ. ಫಸ್ಟ್ ಯಾವ ಸಂಖ್ಯೆ ಇದೆ, 648 ಇದೆ. ಓಕೆನಾ. ಫಸ್ಟು ಅವಿಭಾಜ್ಯ ಸಂಖ್ಯೆ ಯಾವುದು ನಮಗೆ, 2. ಯಾಕಂದರೆ ಬಿಡಿ ಸ್ಥಾನದಲ್ಲಿ 8 ಇರೋದ್ರಿಂದ, ಅಂದರೆ ಸಮ ಸಂಖ್ಯೆ ಇರೋದ್ರಿಂದ 2ರಿಂದ ಭಾಗ ಆಗುತ್ತೆ. 2 3 6, 2 2 4, 2 4 8. ಸೇಮ್ ನೀವು ಭಾಗಾಕಾರ ನಿಯಮ ಮಾಡ್ತೀರಲ್ಲ, ಅದೇ ರೀತಿ ಇದು ಅವಿಭಾಜ್ಯ ಅಪವರ್ತನ ಕ್ರಿಯೆ. ನೆಕ್ಸ್ಟ್ 2ರಿಂದ ತಗೊಳ್ಳಿ. 2 1 2 ತಗೋತೀನಿ. ಇಲ್ಲಿ 3ರಲ್ಲಿ 2 ಹೋದರೆ 1 ಉಳಿತು. ಹಿಂಗೆ ಚಿಕ್ಕದಾಗಿ ಬರ್ಕೊಂಡ್ರೆ ನಿಮಗೆ ಕನ್ಫ್ಯೂಸ್ ಆಗೋಲ್ಲ, ಈಸಿಯಾಗಿ ಮಾಡ್ಬೋದು. 2 6 12, 2 2 4. ನೆಕ್ಸ್ಟ್ ನೋಡಿರಿ, 2 8 16, 2 1 2. ಈಗ ಡೈರೆಕ್ಟಾಗಿ ನಾನು ಏನು ಬರೀತೀನಿ, ನನಗೆ 81 ವರ್ಗ ಗೊತ್ತು, ವರ್ಗಮೂಲ 9 ಇಂಟು 9. ಹೌದಾ. ಡೈರೆಕ್ಟಾಗಿ ಬರಿಬೋದು. ಹಾಗಾದರೆ ನಾನು 648ನ್ನು ಘಾತಾಂಕ ರೂಪದಲ್ಲಿ ಹೇಗೆ ಬರಿತೀನಿ, 2ರ ಘಾತ 3 ಇಂಟು 9ರ ಘಾತ 2 ಅಂತ ಹೇಳಿ ವ್ಯಕ್ತಪಡಿಸ್ಬೋದು. ಅರ್ಥ ಆಗ್ತಿದೆಯಾ. ನೆಕ್ಸ್ಟ್ ಸಂಖ್ಯೆ ಏನಿತ್ತು, 405 ಇತ್ತು. ಸೊ 405 ಅಂದರೆ ನೀವು 2ರಿಂದ ಭಾಗಿಸ್ಲಿಕ್ಕೆ ಆಗಲ್ಲ. ಯಾಕಂದರೆ ಬಿಡಿ ಸ್ಥಾನದಲ್ಲಿ 5 ಇರೋದ್ರಿಂದ ನಾವು 5ರಿಂದನೇ ಭಾಗಿಸ್ಬೇಕು. ಇಲ್ಲಿ ನೋಡ್ರಿ, 5 8 40, 5 1 5. ಇಲ್ಲಿ ಡೈರೆಕ್ಟಾಗಿ 81 ವರ್ಗಮೂಲ ಗೊತ್ತಿರೋದ್ರಿಂದ ನಾವು ಡೈರೆಕ್ಟಾಗಿ 9 9 ಮಾಡಬಹುದು. ಓಕೆನಾ. ಹಾಗಾದರೆ 405ನ್ನು 5ರ ಘಾತ 1 ಇಂಟು 9ರ ಘಾತ 2 ಅಂತ ಹೇಳಿ ವ್ಯಕ್ತಪಡಿಸ್ಬೋದು. ನೆಕ್ಸ್ಟ್ ಸಂಖ್ಯೆ ಏನಿದೆ ನೋಡ್ರಿ, 540 ಇದೆ. ಸೊ ಬಿಡಿ ಸ್ಥಾನದಲ್ಲಿ 0 ಇರೋದ್ರಿಂದ ನಾವು 2ರಿಂದ ಅಪವರ್ತಿಸ್ಬೋದು. 2 2 4, 1 ಉಳಿಯುತ್ತೆ, ಅಂದರೆ 14 ಆಯ್ತದು. 2 7 14 ನೋಡ್ತಾ ಇರ್ಬೋದು. ನೆಕ್ಸ್ಟ್ 2 1 2, ಇಲ್ಲಿ 7 ಇರೋದ್ರಿಂದ 2 3 ತೊಗೊಳೋಣ. 6 ಅಂದರೆ ಇಲ್ಲಿ 1 ಉಳಿಯುತ್ತೆ. 2 5 10. ಮತ್ತು ಇದು 2ರಿಂದ ಭಾಗ ಆಗಲ್ಲ, ಯಾಕಂದರೆ ಬಿಡಿ ಸ್ಥಾನದಲ್ಲಿ 5 ಇದೆ. ಹಾಗಾಗಿ ನಾವು 5 ಅಥವಾ 3ನ್ನು ತೊಗೊಬೋದು. ಈಗ ನೋಡ್ರಿ, 3ರಿಂದ ಪ್ರಯತ್ನಿಸೋಣ, ಯಾಕಂದರೆ 3 ಅವಿಭಾಜ್ಯ ಸಂಖ್ಯೆ. 3 4 12 ತೊಗೊಂಡ್ರೆ ಇಲ್ಲಿ 1 ಉಳಿಯುತ್ತೆ, 15 ಆಯಿತು.
3 5 15. ನೆಕ್ಸ್ಟ್ ಮತ್ತೆ 3ರಿಂದ ಭಾಗ ಆಗುತ್ತೆ. 3 1 3 ಒಂದಿದೆ, 3 5 15. ನೆಕ್ಸ್ಟ್ ನೋಡಿರಿ 3 5 15 ನೋಡ್ತಾ ಇರ್ಬೋದು ನೀವು. ಹಾಗಾದರೆ 540 ಘಾತೀಯ ರೂಪದಲ್ಲಿ ಹೇಗೆ ಬರಿಬೋದು? 2 ಎಷ್ಟು ಬಾರಿ ಇದೆ? 2 ಬಾರಿ ಇದೆ, 2ರ ಘಾತ 2. 3 ಎಷ್ಟು ಬಾರಿ ಇದೆ? 3 ಬಾರಿ ಇದೆ, 3ರ ಘಾತ 3. ಹಾಗಾದರೆ 5 ಎಷ್ಟು ಬಾರಿ ಇದೆ? 1 ಬಾರಿ ಇದೆ, 5ರ ಘಾತ 1. ಈ ರೀತಿಯಲ್ಲಿ ನಾವು ವ್ಯಕ್ತಪಡಿಸ್ಬೋದು. ನೆಕ್ಸ್ಟ್ ಏನಿದೆ? 3600 ಇದೆ. ಓಕೆನಾ? ಇದನ್ನು ನಾವು ತುಂಬ ಲೆಂತಿ ಮೆಥಡಲ್ಲಿ ಮಾಡೋದು ಬೇಡ, ಸಿಂಪಲಾಗಿ ಮಾಡಬೇಕಂದ್ರೆ ಈಗ ನಿಮಗೆ 36 ವರ್ಗಮೂಲ ಗೊತ್ತು. ಎಷ್ಟು? 6 ಅಂತ ಗೊತ್ತು. ಆಯಿತಾ? ನೋಡಿರಿ 6 36. ಹೌದಾ? ಸೊ ನಾವು ಡೈರೆಕ್ಟಾಗಿ ಬರೆಯೋದಿದ್ರೆ ಇಲ್ಲಿ ನೋಡಿರಿ 3600 ಇದ್ದರೆ ಅದ್ರ ವರ್ಗಮೂಲ ಎಷ್ಟಾಗುತ್ತೆ? 36 ವರ್ಗಮೂಲ 6 ಅಂತ ಗೊತ್ತು. 2 ಸಂಖ್ಯೆ ಇದ್ದರೆ ವರ್ಗಮೂಲ ಏನಾಗುತ್ತೆ? 1 ಆಗುತ್ತೆ, 60 ಆಗುತ್ತೆ. ಹೌದಾ? ಡೈರೆಕ್ಟಾಗಿ ಬರಿಬೋದು. ಹಾಗಾದರೆ 3600 60ರ ಘಾತ 2 ಅಂತ ಬರಿಬೋದು. ಹೌದಾ? ಈ ರೀತಿ ಈಸಿ ಮೆಥಡಲ್ಲಿ ನಾವು ಮಾಡ್ಕೊಬೋದು. ಇಲ್ಲ ಲೆಂತಿಯಾಗಿ ಮಾಡ್ತಾ ಹೋಗ್ಬೇಕಂದ್ರೆ ಮಾಡ್ಕೊಂಡು ಹೋಗ್ಬೋದು. ನೋಡಿರಿ 6 1 6 ಆಗುತ್ತೆ. 100 ಗೊತ್ತು ನಮಗೆ, 10 10 100. ಹಾಗಾದರೆ ಇದನ್ನು ಈ ರೀತಿಯಲ್ಲೂ ಬರಿಬೋದು. 6ರ ಘಾತ 2 ಇಂಟು 10ರ ಘಾತ 2 ಈ ವಿಧಾನದಲ್ಲೂ ಬರಿಬೋದು. ಇಲ್ಲ 2ರಿಂದನೇ ನೀವು ಅವಿಭಾಜ್ಯ ಪಡ್ತಾ ಮಾಡ್ಕೊಂಡು ಹೋಗ್ತೀವಂದ್ರೂ ಆ ವಿಧಾನದಿಂದನೂ ಬರ್ಕೊಂಡು ಹೋಗ್ಬೋದು. ಈ ರೀತಿಯಲ್ಲಿ ಘಾತೀಯ ರೂಪವನ್ನು ವ್ಯಕ್ತಪಡಿಸ್ಬೋದು. ಇಲ್ಲಿ ಪ್ರತಿಯೊಂದು ಸಂಕಲನಾತ್ಮಕ ಮೌಲ್ಯ ಅಂತ ಇದೆ. ಒಂದನ್ನು ನಾನು ಹೇಳ್ಕೊಡ್ತೇನೆ, ಉಳಿದಿದ್ದನ್ನು ನೀವು ಪ್ರಯತ್ನಿಸಿ. 2 ಇಂಟು 10ರ ಘಾತ 3 ಇದೆ. ಹೌದಾ? ಒಂದು ನಿಮಿಷ. ಇಲ್ಲಿ ನೋಡಿ, ಇಲ್ಲೊಂದು ಪ್ರಶ್ನೆ ಬರ್ಕೊತೀನಿ ನಾನು. ಇಲ್ಲಿದೆಯಲ್ಲ 2 ಇಂಟು 10ರ ಘಾತ 3 ಅಂದರೆ 2 ಇಂಟು 10ರ ಘಾತ 3 ಅಂದರೆ 10ನ್ನು 3 ಸಾರಿ ಬರಿ ಅಂತ ಅರ್ಥ. ಹೌದಾ? 10ನ್ನು 3 ಸಾರಿ ಬರಿ. ಈ ರೀತಿ ಇದ್ದಾಗ ಬಹಳ ಈಸಿ, ಸುಲಭ ಗುಣಾಕಾರ ಮಾಡೋದು. ಹೌದಾ? 2ರಿಂದ ಈ ಗುಣಿಸಿದಾಗ 2 1 ಗುಣಿಸಿದಾಗ 2 ಬರುತ್ತೆ. ಎಷ್ಟು ಸೊನ್ನೆಗಳಿದ್ದಾವೆ? 3 ಸೊನ್ನೆಗಳಿದ್ದಾವೆ. ಹಾಗಾದರೆ ಬೆಲೆ ಎಷ್ಟು ಬಂತು? 2000. ಹೌದಾ? ಇಲ್ಲಿ ನೋಡ್ರಿ ನೆಕ್ಸ್ಟ್ ಲೆಕ್ಕ 7ರ ಘಾತ 2 ಇಂಟು 2ರ ಘಾತ 3 ಇದೆ. ಹೌದಾ? 7ರ ಘಾತ 2 ಅಂದರೆ 7ನ್ನು 2 ಸಾರಿ ಬರ್ಕೊಳ್ಳಿ. 2ರ ಘಾತ 3 ಅಂದರೆ 2ನ್ನು 3 ಸಾರಿ ಬರ್ಕೊಂಡು ಗುಣಿಸಿದಾಗ ನಮಗೆ ಉತ್ತರ ಬರುತ್ತೆ. ಇವೆರಡನ್ನು ಗುಣಿಸಿದಾಗ 49 ಆಗುತ್ತೆ, ಇದನ್ನು ಗುಣಿಸಿದಾಗ 8 ಆಗುತ್ತೆ. ಇದನ್ನು ನಾವು ಗುಣಿಸ್ಕೊಂಡಾಗ ನಮಗೆ ನೋಡಿ ಇಲ್ಲಿ 392. ಇದೇ ರೀತಿಯಲ್ಲಿ ನೀವು ಈ ಲೆಕ್ಕಗಳನ್ನು ಈಸಿಯಾಗಿ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ಮುಂದಿನ ತರಗತಿಯಲ್ಲಿ ನಾನು ಈ ಲೆಕ್ಕವನ್ನೆಲ್ಲ ಸಾಲ್ವ್ ಮಾಡಿ ನೆಕ್ಸ್ಟ್ ನಿಮಗೆ ಇನ್ನು ಘಾತಾಂಕ ನಿಯಮಗಳು ಬರುತ್ತೆ, ಆ ಘಾತಾಂಕ ನಿಯಮಗಳನ್ನು ಹೇಳ್ಕೊಡ್ತೀನಿ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು.